ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ. ಈ ಬಾರಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಎಂಬ ಪ್ರಶ್ನೆ ಇತ್ತು. ಆದರೆ ವೀಕೆಂಡ್ ಒಳಗಡೆ ವೀಕ್ ಆರಂಭದಲ್ಲಿ ಒಂದು ಎಲಿಮಿನೇಷನ್ ಆಗಿದೆ. ಹೌದು, ಮಲ್ಲಮ್ಮ ಅವರು ದೊಡ್ಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಎನ್ನಲಾಗಿದೆ. ಹೀಗೆಂದು ಊಹಾಪೋಹಗಳು ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ನಿಜಕ್ಕೂ ಇವರು ಹೊರಗಡೆ ಬಂದ್ರಾ? ಮಲ್ಲಮ್ಮ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಮಗು ಜನ್ಮಿಸಿದೆ. ಹೀಗಾಗಿ ಅವರು ಶೋನಿಂದ ಹೊರಗಡೆ ಬಂದಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ವಾಹಿನಿಯಾಗಲಿ ಮಲ್ಲಮ್ಮ ಕುಟುಂಬಸ್ಥರಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಆಟವನ್ನೇ ಶುರು ಮಾಡಿರಲಿಲ್ಲ. ಉಳಿದವರು ಕೂಡ ಮಲ್ಲಮ್ಮ ವಯಸ್ಸಾದವರು ಅಂತ ಯಾವುದೇ ಕೆಲಸವನ್ನ ಕೂಡ ಕೊಡ್ತಾ ಇರಲಿಲ್ಲ, ಏನೂ ಹೇಳ್ತಾ ಇರಲಿಲ್ಲ. ಅವರ ಆಟವನ್ನ ಆಡಲು ಬಿಡಿ ಅಂತ ಕಿಚ್ಚ ಸುದೀಪ್ ಕೂಡ ಈ ಬಾರಿ ಹೇಳಿದ್ರು. ಮಲ್ಲಮ್ಮ ಅವರು ಯಾದಗಿರಿಯವರು, ಬೆಂಗಳೂರಿನ ಬ್ಯೂಟಿಕ್ ಒಂದರಲ್ಲಿ ಟೇಲರಿಂಗ್ ಮಾಡ್ತಾರೆ. ಅಂದಹಾಗೆ ಇವರ ಮಕ್ಕಳು ಕೂಡ ಟೇಲರಿಂಗ್ ಮಾಡ್ತಾರೆ. ಮಲ್ಲಮ್ಮ ಅವರು ಮುಗ್ಧ ವಯಸ್ಸಿನವರು. ದೊಡ್ಡ ಮನೆಯ ನಿಯಮಗಳು ತಂತ್ರಗಳು ಅವರಿಗೆ ಅರ್ಥ ಆಗೋದಿಲ್ಲ ಅನ್ನುವಂಥದ್ದು ಇತ್ತೀಚೆಗೆ ಚರ್ಚೆ ಆಗ್ತಾ ಇತ್ತು. ಮಲ್ಲಮ್ಮ ಅವರು ಆಗಾಗ ಬಿಗ್ ಬಾಸ್ ಮನೆಯಲ್ಲಿ ಧ್ವನಿ ಎತ್ತಿ ಮಾತನಾಡಿದ್ದು ಉಂಟು. ಅವರು ಯಾವಾಗಲೂ ಧ್ರುವಂತ್ ಜೊತೆಗೆ ಇರ್ತಾರೆ ಅಂತ ಆರೋಪವಿತ್ತು. ಧ್ರುವಂತ್ ಬಕೆಟ್ ಹಿಡಿತಾ ಇದ್ದು ಮಲ್ಲಮ್ಮ ಕೂಡ ಅವರನ್ನ ಮೆಚ್ಚಿಕೊಂಡಿದ್ರು ಅಂತ ಸ್ಪರ್ಧಿಗಳು ಹೇಳಿದ್ರು. ಈಗ ಮಲ್ಲಮ್ಮ ಹೊರಗಡೆ ಬಂದಿರೋದು ನಿಜವಾದ್ರೆ ವೀಕ್ಷಕರಿಗೆ ಬೇಸರ ತರಿಸ್ತಾ ಇದೆ.